ರಾಜ್ಯಾಧ್ಯಕ್ಷ ವಿಪಕ್ಷ ಸ್ಥಾನದ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಇದರ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಆರ್ ಅಶೋಕ್ ಇದ್ದಾರಾ? ಯಾರಾಗ್ತಾರೆ ರಾಜ್ಯಾಧ್ಯಕ್ಷರು? ರಾಜ್ಯಾಧ್ಯಕ್ಷ ಸ್ಥಾನವೇ ನಾನು ಕೇಳಿದೀನಿ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಆದ್ರೆ ರಾಜ್ಯಾಧ್ಯಕ್ಷನಾಗಬೇಕು, ಇಲ್ಲ ನನಗೆ ವಿಪಕ್ಷ ಸ್ಥಾನ ಬೇಡವೇ ಬೇಡ ಅಂತ ಹೇಳಿದೀನಿ ಅನ್ನುವಂತಹ ವಿಚಾರವನ್ನ ಈಗ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಸೊ ರೇಸ್ ನಲ್ಲಿ ಅನೇಕರಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ವಿಪಕ್ಷ ಸ್ಥಾನಕ್ಕೂ ರೇಸ್ ನಲ್ಲಿ ಇದ್ದಾರೆ ಅನೇಕ ಆಕಾಂಕ್ಷಿಗಳು, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಅನೇಕರು ಕಣ್ಣಿಟ್ಟಿರೋದನ್ನ ಗಮನಿಸಬಹುದು. ಈಗ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ರೇಸ್ ಅಲ್ಲಿರುವಂತಹ ಆರ್ ಅಶೋಕ್ ಅವರು ನನಗೆ ರಾಜ್ಯಾಧ್ಯಕ್ಷ ಸ್ಥಾನವೇ ಕೊಡೋದಾದ್ರೆ ವಿಪಕ್ಷ ನಾಯಕನ ಸ್ಥಾನ ಬೇಡ ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ ಅನ್ನೋದನ್ನ ಈಗ ಬಹಿರಂಗ ಪಡಿಸಿದ್ದಾರೆ. ಇನ್ನು ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಷ್ಟೇ ಈಗ ವೀಕ್ಷಕರು ಬಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ, ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರ ಜೊತೆಗೆ ಮನ್ಸುಖ್ ಮಾಂಡವ್ಯ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಸುಮಾರು 40 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ನಾಯಕರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಮನೆಯಲ್ಲಿ ಮಾತುಕತೆ ನಡೆದಿದ್ದು ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ನಿನ್ನೆ ಅಭಿಪ್ರಾಯ ಸಂಗ್ರಹ ಮಾಡಿದ್ರು ಇಬ್ಬರು ವೀಕ್ಷಕರು. ಅಭಿಪ್ರಾಯದ ಕುರಿತು ಅಮಿತ್ ಶಾ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡಿದರೆ ಆಲ್ಮೋಸ್ಟ್ 40 ನಿಮಿಷಗಳ ಕಾಲ ಅವರ ಮನೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಅವರ ಜೊತೆಗೆ ಮನ್ಸುಖ್ ಮಾಂಡವ್ಯ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಇರುವಂತಹ ಕುತೂಹಲ ಯಾರಾಗ್ತಾರೆ, ಹೈಕಮಾಂಡ್ ನಿರ್ಧಾರ ಏನು, ಅಭಿಪ್ರಾಯ ಸಂಗ್ರಹ ಆಗಿದೆ, ಶಾಸಕರ ಅಭಿಪ್ರಾಯವನ್ನ ಗಮನದಲ್ಲಿ ಇಟ್ಟುಕೊಂಡು ಆಯ್ಕೆಯನ್ನ ಮಾಡಲಾಗತ್ತಾ, ಅಚ್ಚರಿಯ ಆಯ್ಕೆ ಆಗತ್ತಾ? ಆಲ್ರೆಡಿ ಅಧಿವೇಶನ ಆರಂಭ ಆಗಿ 3 ದಿನ ಆಗಿದೆ. ವಿಪಕ್ಷ ನಾಯಕನಿಲ್ಲದಂತಹ ಅಧಿವೇಶನ ಕೂಡ ನಡೀತಾ ಇರೋದು ಇದೇ ಮೊದಲ ಬಾರಿಗೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಈಗ ರೇಸ್ ನಲ್ಲಿ ಇರುವವರ ಸಂಖ್ಯೆ ವಿಪಕ್ಷ ನಾಯಕ ಆಗಿರ್ಬೋದು, ರಾಜ್ಯಾಧ್ಯಕ್ಷ ಹುದ್ದೆಗೂ ಕೂಡ ಜಾಸ್ತಿ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಓಕೆ, ವಿಪಕ್ಷ ನಾಯಕ ಬೇಡ ಅಂತ ಹೇಳಿ. ಬಟ್ ಇನ್ನೊಂದು ಕಡೆ ಇವತ್ತೇ ಆಯ್ಕೆ ಆಗುವಂತಹ ಚಾನ್ಸಸ್ ಇದೆಯಾ? ಈ ಎಲ್ಲ ಕುತೂಹಲಕ್ಕೆ ಇವತ್ತೇ ತೆರೆ ಬೀಳುತ್ತಾ? ಮಾಹಿತಿ ಪ್ರಕಾರ ಇವತ್ತು ಸಂಜೆ ಅಥವಾ ಬೆಳಿಗ್ಗೆ ಓಕೆ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ತಿಮ್ಮೇಗೌಡ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ. ಈಗಾಗಲೇ ಅಮಿತ್ ಶಾ ಅವರ ಜೊತೆಗೆ ಮನ್ಸುಖ್ ಮಾಂಡವ್ಯ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆ ಅಷ್ಟು ಅಭಿಪ್ರಾಯ ಸಂಗ್ರಹ ಮಾಡಿ ದೆಹಲಿಗೆ ತೆರಳಿದ್ರು ಇಬ್ಬರು ವೀಕ್ಷಕರು. ಇವತ್ತು ಈಗ ಆಲ್ರೆಡಿ ಅಮಿತ್ ಶಾ ಅವರ ಜೊತೆಗೆ ಇದೇ ಕುರಿತಂತೆ ಚರ್ಚೆಯನ್ನ ಮಾಡಿದ್ದಾರೆ. ನೋಡೋಣ ಇವತ್ತು ಸಂಜೆನೆ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಆಯ್ಕೆ ಆಗತ್ತಾ, ಕ್ಲೈಮ್ಯಾಕ್ಸ್ಗೆ ತೆರೆ ಬೀಳತ್ತಾ?